ನಮಸ್ತೆ, ನಾನು ನಿಮ್ಮ ಮಹೇಶ್. ಸೈಮ್ಯಾತ್ ವಿತ್ ನೇಷನ್ ಬಿಲ್ಡರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಇಂದು ನಾವು ಭಿನ್ನ ರಾಶಿಗಳ ಸಂಕಲನದ ಬಗ್ಗೆ ಅಧ್ಯಯನ ಮಾಡೋಣ. ಈಗಾಗಲೇ ನಿಮಗೆಲ್ಲರಿಗೂ ಭಿನ್ನ ರಾಶಿಗಳು ಎಂದರೇನು, ಭಿನ್ನ ರಾಶಿಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಇಂದು ಭಿನ್ನ ರಾಶಿಗಳ ಸಂಕಲನದ ಬಗ್ಗೆ ತಿಳಿದುಕೊಳ್ಳೋಣ. ಭಿನ್ನ ರಾಶಿಗಳ ಸಂಕಲನ. ಭಿನ್ನ ರಾಶಿಗಳನ್ನ ಸಂಕಲನವನ್ನು ಯಾವ ರೀತಿ ಮಾಡಬೇಕು? ಮೊದಲನೇದಾಗಿ ಭಿನ್ನ ರಾಶಿಗಳ ಸಂಕಲನದಲ್ಲಿ ಎರಡು ರೀತಿಯಾಗಿ ಬರ್ತಾವೆ. ಒಂದು ಛೇದಗಳು ಸಮವಿದ್ದಾಗ, ಇನ್ನೊಂದು ಛೇದಗಳು ಬೇರೆ ಬೇರೆ ಆಗಿದ್ದಾಗ. ಮೊದಲನೇದಾಗಿ ನಾವೇನು ಮಾಡೋಣಪ್ಪ ಅಂತಂದ್ರೆ, ಛೇದಗಳು ಸಮವಿದ್ದಾಗ ಯಾವ ರೀತಿ ಸಂಕಲನವನ್ನು ಮಾಡಬೇಕು ಅನ್ನೋದನ್ನು ನೋಡೋಣ. ಛೇದಗಳು ಸಮವಿದ್ದಾಗ ಭಿನ್ನ ರಾಶಿಗಳ ಸಂಕಲನ. ಉದಾಹರಣೆ, ಒಂದನೇ ಉದಾಹರಣೆ, 4ನೇ 3 ಪ್ಲಸ್ 4ನೇ 2. ಈ ರೀತಿಯಾಗಿ ಸಮ ಛೇದವನ್ನು ಹೊಂದಿರುವಂತಹ ಎರಡು ಭಿನ್ನ ರಾಶಿಗಳನ್ನ ತೆಗೆದುಕೊಳ್ಳೋಣ. ಈಗ ಛೇದಗಳು ಸಮವಿದ್ದಾಗ ಅಂತಂದಾಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಛೇದಗಳು ಹೇಗಿದ್ದಾವೋ ಹಾಗೇ ಇರಿಸಬೇಕು, ಅಂಶಗಳನ್ನು ಮಾತ್ರ ಕೂಡಿಸಬೇಕು. 3 ಪ್ಲಸ್ 2 ಛೇದ 4 ಛೇದ ಇಲ್ಲಿಯೂ ಕೂಡ 4ನೇ 3, ಇಲ್ಲಿ ಕೂಡ 4ನೇ 2 ಇದೆ. ಈ ಎರಡೂ ಭಿನ್ನ ರಾಶಿಗಳನ್ನ ಸಂಕಲನ ಮಾಡಿರಿ ಅಂತಂದಾಗ ನಾವು ನೋಡ್ಕೋಬೇಕು. ಮೊದಲು ಛೇದಗಳು ಎರಡು ಸಮ ಅದಾವು ಅಂತಂದ್ರೆ ಛೇದವನ್ನು ಹಾಗೇ ಇರಿಸಬೇಕು, ಅಂಶವನ್ನು ಮಾತ್ರ ಕೂಡಿಸಬೇಕು. ಈಗ 3 ಪ್ಲಸ್ 2 5/4 ಅಂದರೆ ಉತ್ತರ 4ನೇ 5. ಈ ರೀತಿಯಾಗಿ ಛೇದಗಳು ಸಮವಿದ್ದಾಗ ಅಂಶಗಳನ್ನ ಮಾತ್ರ ಕೂಡಿಸಬೇಕು. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 8ನೇ 3 ಪ್ಲಸ್ 8ನೇ 11. ಯಾವುದೇ ಇರಲಿ, ಭಿನ್ನ ರಾಶಿ, ಸಮ ಭಿನ್ನ ರಾಶಿ ಆದರೂ ಆಗಿರಲಿ, ವಿಷಮ ಭಿನ್ನ ರಾಶಿ ಆದರೂ ಆಗಿರಲಿ, ಒಟ್ಟಾರೆಯಾಗಿ ಛೇದಗಳು ಸಮ ಅದಾವೋ ಇಲ್ಲೋ ಅನ್ನೋದನ್ನು ಮಾತ್ರ ನಾವು ಗಮನಿಸ್ಕೊಳ್ಬೇಕು. ಇಲ್ಲಿಯೂ ಕೂಡ ಛೇದಗಳು ಒಂದೇ ಆದ ಕಾರಣ ಛೇದವನ್ನು ಹೇಗಿದೆಯೋ ಹಾಗೇ ಇರಿಸಬೇಕು, ಅಂಶಗಳನ್ನ ಮಾತ್ರ ಕೂಡಿಸಬೇಕು. 3 ಪ್ಲಸ್ 11 ಈಕ್ವಲ್ ಟು 3 ಪ್ಲಸ್ 11 14/8. ಇದು ಉತ್ತರ. ಇನ್ನು ಸಂಕ್ಷೇಪಿಸಿ ಅಂತಂದಾಗ ಕಡ್ತ ಹೊಡಿಬೇಕು. 2 4 8, 2 7 14. ಉತ್ತರ ಎಷ್ಟು ಬರ್ತದಪ್ಪ ಅಂತಂದ್ರೆ 4ನೇ 7. ನಾವು 8ನೇ 14 ಇಡ್ಬೋದು ಅಥವಾ 4ನೇ 7 ಇಡ್ಬೋದು. ಈ ರೀತಿಯಾಗಿ ಭಿನ್ನ ರಾಶಿಗಳ ಸಂಕಲನವನ್ನು, ಅದರೊಳಗೂ ಛೇದಗಳು ಸಮವಿದ್ದಾಗ ಈ ರೀತಿ ಮಾಡಬೇಕು. ಈ ಎರಡೂ ಉದಾಹರಣೆಗಳ ಮೂಲಕ ನಾವು ಒಂದು ಏನನ್ನು ಗಮನಿಸ್ಬೋದಪ್ಪ ಅಂತಂದ್ರೆ, ಒಂದು ಹೇಳಿಕೆಯನ್ನು ಹೇಳ್ಬೋದು. ಛೇದಗಳು ಸಮವಿದ್ದಾಗ ಭಿನ್ನ ರಾಶಿಗಳ ಛೇದಗಳು ಸಮವಿದ್ದಾಗ ಭಿನ್ನ ರಾಶಿಗಳ ಛೇದಗಳು ಸಮವಿದ್ದಾಗ ಛೇದವನ್ನು ಹಾಗೆಯೇ ಇರಿಸಿ, ಅಂಶಗಳನ್ನು ಮಾತ್ರ ಕೂಡಬೇಕು. ಈ ಒಂದು ಹೇಳಿಕೆಯನ್ನು ನೆನಪಿಟ್ಕೊಂಡ್ಬಿಟ್ಟು ಅಂತಂದ್ರೆ ನಮಗೆ ಭಿನ್ನ ರಾಶಿಗಳ
ಸಂಕಲನ, ಅದರೊಳಗೂ ಛೇದಗಳು ಸಮವಿದ್ದಾಗ ವೆರಿ ಈಸಿ. ಭಿನ್ನರಾಶಿಗಳ ಛೇದಗಳು ಸಮವಿದ್ದಾಗ ಛೇದವನ್ನು ಹಾಗೆಯೇ ಇರಿಸಿ ಅಂಶಗಳನ್ನು ಮಾತ್ರ ಕೂಡಬೇಕು. ಕೇವಲ ಇವು ಭಿನ್ನರಾಶಿಗಳು ಎರಡೇ ಭಿನ್ನರಾಶಿ ಅಲ್ಲ, ಛೇದಗಳು ಸಮವಿರುವಂತಹ ಎಷ್ಟೇ ಭಿನ್ನರಾಶಿಗಳನ್ನು ಕೊಡಲಿ ಛೇದವನ್ನು ಹಾಗೆಯೇ ಇರಿಸಬೇಕು, ಅಂಶಗಳನ್ನ ಮಾತ್ರ ಕೂಡಿಸಬೇಕು. ಥ್ಯಾಂಕ್ ಯು.